ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಶಿಥಿಲಾವಸ್ಥೆಯಲ್ಲಿ ಕಾಲೇಜು ಕಟ್ಟಡ, ತರಗತಿ ಮೇಲ್ಛಾವಣಿ ಕುಸಿದು ಬಿದ್ದು 5 ವಿದ್ಯಾರ್ಥಿನಿಯರು ಗಂಭೀರ. ಕಲಬುರಗಿ ಸರ್ಕಾರಿ ಕಾಲೇಜಿನಲ್ಲಿ ಅವಘಡ. ಕರ್ನಾಟಕಕ್ಕೆ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಮೊದಲ ಭೇಟಿ. ಕೊಲ್ಲೂರು ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಬಿಗಿ ಭದ್ರತೆ ನಡುವೆ ದೇವಿಯ ದರ್ಶನ. ಜೂನ್ 13ಕ್ಕೆ ರಾಜ್ಯ ಮಟ್ಟದ ಬೃಹತ್ ಟಗರು ಕಾಳಗ, ವಿಜೇತರಿಗೆ ಸ್ಕೂಟರ್, ಎಲೆಕ್ಟ್ರಿಕ್ ಬೈಕ್ ಬಹುಮಾನ. ಚನ್ನರಾಯಪಟ್ಟಣದ ಸರ್ಕಾರಿ ಶಾಲಾ ಆವರಣದಲ್ಲಿ ಕಾರ್ಯಕ್ರಮ. ಕಲಬುರಗಿ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿಂದು ಭೀಕರ ಘಟನೆಯೊಂದು ಸಂಭವಿಸಿದ್ದು, ತರಗತಿಯ ಮೇಲ್ಛಾವಣಿಯ ಪದರು ಕುಸಿದು ಬಿದ್ದ ಪರಿಣಾಮ 5 ವಿದ್ಯಾರ್ಥಿನಿಯರು ಗಾಯಗೊಂಡಿದ್ದಾರೆ. ವಿದ್ಯಾರ್ಥಿನಿಯರು ತರಗತಿಯಲ್ಲಿ ಕುಳಿತು ಪಾಠ ಕೇಳುತ್ತಿದ್ದ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದೆ. ಹಠಾತ್ತನೆ ಮೇಲ್ಛಾವಣಿಯ ಕಾಂಕ್ರೀಟ್ ಪದರುಗಳು ವಿದ್ಯಾರ್ಥಿನಿಯರ ಮೇಲೆ ಬಿದ್ದಿವೆ. ಒಮ್ಮೆಲೆ ಒಂದು ಭಾಗ ಕುಸಿಯುತ್ತಿದ್ದಂತೆ ತರಗತಿಯಲ್ಲಿದ್ದ ವಿದ್ಯಾರ್ಥಿನಿಯರು ಭಯಭೀತರಾಗಿ ದಿಕ್ಕಾಪಾಲಾಗಿ ಓಡಿದ್ದಾರೆ. ಈ ಅವಘಡದಲ್ಲಿ ಸೃಷ್ಟಿ, ಸ್ನೇಹ, ಶೀತಲ್, ಪೂಜಾ ಮತ್ತು ದಿವ್ಯಾ ಎಂಬ ವಿದ್ಯಾರ್ಥಿನಿಯರಿಗೆ ಗಾಯಗಳಾಗಿವೆ. ಕೂಡಲೇ ಎಚ್ಚೆತ್ತ ಕಾಲೇಜು ಸಿಬ್ಬಂದಿ ಮತ್ತು ಸ್ಥಳೀಯರು ಗಾಯಾಳುಗಳನ್ನು ತಕ್ಷಣವೇ ಚಿಕಿತ್ಸೆಗಾಗಿ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಘಟನೆಯು ಸ್ಟೇಷನ್ ಬಜಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಕಾಲೇಜಿನ ಕಟ್ಟಡವು ಶಿಥಿಲಾವಸ್ಥೆಯಲ್ಲಿದ್ದರೂ ಅದರ ದುರಸ್ತಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ವಿದ್ಯಾರ್ಥಿಗಳ ಪ್ರಾಣದ ಜೊತೆ ಚೆಲ್ಲಾಟವಾಡುತ್ತಿರುವ ಇಲಾಖೆಯ ವಿರುದ್ಧ ಪೋಷಕರು ಮತ್ತು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧ ಸೂಕ್ತ ತನಿಖೆ ನಡೆಸುವಂತೆ ಒತ್ತಾಯಿಸಿದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಅವರು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದರು. ಮುಖ್ಯಮಂತ್ರಿ ಹುದ್ದೆ ವಹಿಸಿಕೊಂಡ ಬಳಿಕ ಅವರು ಮೊದಲ ಬಾರಿಗೆ ಕರ್ನಾಟಕಕ್ಕೆ ಭೇಟಿ ನೀಡಿರುವುದು ವಿಶೇಷವಾಗಿದೆ. ಇಂದು ಅವರು ಉಡುಪಿ ಜಿಲ್ಲೆಯ ಪ್ರಸಿದ್ಧ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಿಯ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ದೇವಾಲಯ ಭೇಟಿ ಹಿನ್ನೆಲೆಯಲ್ಲಿ ಅಗತ್ಯ ಭದ್ರತಾ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರ ವಿಜಯ್ ಅವರ ಇದು ಮೊದಲ ಕರ್ನಾಟಕ ಪ್ರವಾಸವಾಗಿದ್ದು, ಭಕ್ತರು ಹಾಗೂ ಸಾರ್ವಜನಿಕರ ಗಮನ ಸೆಳೆದಿದೆ. ಮೂಕಾಂಬಿಕಾ ದೇವಿಯ ಆಶೀರ್ವಾದ ಪಡೆಯಲು ಅವರು ದೇವಸ್ಥಾನಕ್ಕೆ ಆಗಮಿಸುತ್ತಿರುವುದಾಗಿ ತಿಳಿದುಬಂದಿದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದ ಹೆಚ್ಚು ದಿನ ಮುಖ್ಯಮಂತ್ರಿಯಾಗಿ ಕರ್ತವ್ಯ ಪೂರೈಸಿರುವ ಸವಿನೆನಪಿಗಾಗಿ ಪಟ್ಟಣದ ಸರ್ಕಾರಿ ಮಾಧ್ಯಮ ಶಾಲಾ ಆವರಣದಲ್ಲಿ ಜೂನ್ 13ರಂದು ರಾಜ್ಯಮಟ್ಟದ ಟಗರು ಕಾಳಗ ಏರ್ಪಡಿಸಲಾಗಿದೆ ಎಂದು ರಾಷ್ಟ್ರೀಯ ಅಹಿಂದ ಸಂಘಟನೆ ಜಿಲ್ಲಾ ಉಪಾಧ್ಯಕ್ಷ ಜಬೀವುಲ್ಲಾ ಬೇಗ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಗ್ಯಾರಂಟಿ ಯೋಜನೆಗಳೊಂದಿಗೆ ಜನಪರವಾದ ಕೆಲಸ ಮಾಡಿರುವ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾರ್ಯವೈಖರಿಗೆ ಈ ಕಾರ್ಯಕ್ರಮವು ಸಾಕ್ಷಿಯಾಗಲಿದೆ. ಅವರ ರಾಜಕೀಯ ಬದುಕು ಶ್ರೇಷ್ಠವಾದದ್ದು. ಪಂದ್ಯಾವಳಿಗೆ ದಾವಣಗೆರೆ, ಹರಿಹರ, ರಾಣಿಬೆನ್ನೂರು, ಚಿತ್ರದುರ್ಗ, ಭದ್ರಾವತಿ ಸೇರಿ ವಿವಿಧೆಡೆಯಿಂದ 350ಕ್ಕೂ ಹೆಚ್ಚು ಕಾಳಗದ ಟಗರು ಭಾಗವಹಿಸಲಿವೆ. 2, 4 ಹಾಗೂ 8 ಹಲ್ಲುಗಳ ಆಧಾರದ ಮೇಲೆ ಸ್ಪರ್ಧೆ ನಡೆಯಲಿದೆ. ಮೊದಲಿಗೆ 2 ಹಲ್ಲಿನ ಟಗರು, ಎರಡನೇ ಹಂತದಲ್ಲಿ 8 ಹಲ್ಲಿನ ಟಗರು ಹಾಗೂ ಕೊನೆಯ ಹಂತವಾಗಿ 4 ಹಲ್ಲಿನ ಟಗರುಗಳ ಸ್ಪರ್ಧೆ ನಡೆಸಲಾಗುವುದು. 2 ಹಲ್ಲಿನ ಟಗರಿಗೆ ತಲಾ 1,000 ರು, 8 ಹಲ್ಲಿನ ಟಗರಿಗೆ 2,500 ರು ಹಾಗೂ 4 ಹಲ್ಲಿನ ಟಗರಿಗೆ 1,500 ರು ಪ್ರವೇಶ ಶುಲ್ಕ ನಿಗದಿಪಡಿಸಲಾಗಿದೆ. ಮತ್ತು 2 ಹಲ್ಲಿನ ಕಾಳಗದಲ್ಲಿ ಪ್ರಥಮ ಬಹುಮಾನ 25,000 ರು, ದ್ವಿತೀಯ ಬಹುಮಾನ 15,000 ರು ಹಾಗೂ ತೃತೀಯ ಬಹುಮಾನ 10,000 ರು. 8 ಹಲ್ಲಿನ ಕಾಳಗದಲ್ಲಿ ಪ್ರಥಮ ಬಹುಮಾನವಾಗಿ ಬೈಕ್, ದ್ವಿತೀಯ 40,000 ರು ಮತ್ತು ತೃತೀಯ 25,000 ರು ಹಾಗೂ 4 ಹಲ್ಲಿನ ಕಾಳಗದಲ್ಲಿ ಪ್ರಥಮ ಬಹುಮಾನವಾಗಿ ಎಲೆಕ್ಟ್ರಿಕ್ ಬೈಕ್, ದ್ವಿತೀಯ 25,000 ರು ಹಾಗೂ ತೃತೀಯ ಸ್ಥಾನಕ್ಕೆ 15,000 ರು ನೀಡಲಾಗುವುದೆಂದು ತಿಳಿಸಿದರು. ದಿನಾಂಕ 13/6/2026ರಂದು ಶನಿವಾರರಂದು ಬೆಳಿಗ್ಗೆ 10:30ಕ್ಕೆ ರಾಜ್ಯದಲ್ಲಿ ಅತಿ ಹೆಚ್ಚು ದಿನಗಳ ಯಶಸ್ವಿ ಮುಖ್ಯಮಂತ್ರಿಯಾಗಿ ಪೂರೈಸಿದ ಅಂಗವಾಗಿ ರಾಜ್ಯ ಮಟ್ಟದ ಟಗರು ಕಾಳಗವನ್ನು ಏರ್ಪಡಿಸಿದ್ದೇವೆ. ಈ ಒಂದು ಒಳ್ಳೆಯ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಹಲವಾರು ಗಣ್ಯರು ಆಗಮಿಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಈ ಒಂದು ಇತಿಹಾಸದಲ್ಲಿ ಚನ್ನರಾಯಪಟ್ಟಣ ಹಾಸನ ಜಿಲ್ಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಇಲ್ಲಿವರೆಗೂ ನಡೆದಿರುವುದಿಲ್ಲ. ಅದಾಗಿ ಸುಮಾರು ಹೊನ್ನಳ್ಳಿ, ದಾವಣಗೆರೆ, ಹರಿಹರ, ಚನ್ನಗಿರಿ, ಶಿವಮೊಗ್ಗ, ಭದ್ರಾವತಿ ಬೇರೆ ಬೇರೆ ಜಿಲ್ಲೆಯ ದೂರ ಜಿಲ್ಲೆಗಳಿಂದ
ಸುದ್ದಿಗೋಷ್ಠಿಯಲ್ಲಿ ರಾಷ್ಟ್ರೀಯ ಅಹಿಂದ ಸಂಘಟನೆಯ ಜಿಲ್ಲಾಧ್ಯಕ್ಷ ಕಬ್ಬಾಳ್ ಮಹೇಶ್, ರಾಷ್ಟ್ರೀಯ ಅಹಿಂದ ಸಂಘಟನೆಯ ಪದಾಧಿಕಾರಿಗಳಾದ ಆನ್ಸರ್ ಬೇಗ್, ಬಾಲು, ಹರೀಶ್ ಇನ್ನಿತರರು ಉಪಸ್ಥಿತರಿದ್ದರು. ಮಕ್ಕಳಿಗಾಗಿ ಪ್ರಜ್ಞಾ ಯೋಗ ತರಬೇತಿ ಶಿಬಿರವನ್ನು ಜೂನ್ 25ರಿಂದ 28ರವರೆಗೆ ನಗರದ ಮಹಾರಾಜ ಪಾರ್ಕ್ನ ಯೋಗ ಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಶಿಕ್ಷಕ ಜಿಎ ಸುಬ್ಬಕೃಷ್ಣ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ, ಏಕಾಗ್ರತೆ, ಸೃಜನಶೀಲತೆ ಹಾಗೂ ಆತ್ಮವಿಶ್ವಾಸ ವೃದ್ಧಿಸುವ ಉದ್ದೇಶದಿಂದ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಹಾಸನ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಶಿಬಿರವು 4 ದಿನಗಳ ಕಾಲ ವಿವಿಧ ಅವಧಿಗಳಲ್ಲಿ ನಡೆಯಲಿದ್ದು, ಜೂನ್ 25ರಂದು ಬೆಳಗ್ಗೆ 6ರಿಂದ 9 ಗಂಟೆಯವರೆಗೆ, ಜೂನ್ 26ರಂದು ಬೆಳಗ್ಗೆ 9ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ, ಜೂನ್ 27ರಂದು ಸಂಜೆ 4ರಿಂದ ರಾತ್ರಿ 8 ಗಂಟೆಯವರೆಗೆ ಹಾಗೂ ಜೂನ್ 28ರಂದು ಬೆಳಗ್ಗೆ 9ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ನಡೆಯಲಿದೆ. ಶಿಬಿರದ ನಂತರ ಜೂನ್ 29ರಿಂದ ಜುಲೈ 4ರವರೆಗೆ ಆನ್ಲೈನ್ ಮೂಲಕ ಮುಂದುವರಿದ ಪಠ್ಯಕ್ರಮ, ತರಬೇತಿ ಹಾಗೂ ಮಾರ್ಗದರ್ಶನ ನೀಡಲಾಗುವುದೆಂದು ತಿಳಿಸಿದರು. ಕಿಡ್ಸ್ ಅಂತ ಮಾಡ್ತೀವಿ. ಆಮೇಲೆ 14ರಿಂದ 18 ವರ್ಷ ಮಕ್ಕಳಿಗೆ IP ಟೀನ್ಸ್ ಅಂತ ಇರುತ್ತೆ. ಈ 3 ಏಜ್ ಮಕ್ಕಳಿಗೆ ಏನಪ್ಪ ಅವರು ಹೇಗೆ ಫೋಕಸ್ ಮಾಡಬೇಕು, ಸರ್ ಹೇಳ್ದಂಗೆ ಅವ್ರ ಗಮನ ಶಕ್ತಿ, ನೆನಪಿನ ಶಕ್ತಿ, ತಂದೆ ತಾಯಿ ಜೊತೆ ಇಂಪಾರ್ಟೆನ್ಸು, ಆಮೇಲೆ ಮೊಬೈಲ್ ಸ್ಕ್ರೀನ್ ಟೈಮಿಂಗ್ ಕಡಿಮೆ ಮಾಡೋದು, ಇದೆಲ್ಲ ಅವರಿಗೆ ಆ ಶಿಬಿರದಲ್ಲಿ ಇರುತ್ತೆ. 4 ದಿನ ಟೋಟಲು 4 ದಿನ ಆಫ್ಲೈನ್ ಇರುತ್ತೆ, 6 ದಿನ ಆನ್ಲೈನ್ ಇರುತ್ತೆ. ಆಮೇಲೆ 25, 26, 27, 28ನೇ ತಾರೀಕು ಜೂನ್ ಅಂದು ನಡೆಯುತ್ತೆ ಶಿಬಿರ. ಸುದ್ದಿಗೋಷ್ಠಿಯಲ್ಲಿ ಬೆಂಗಳೂರು ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟ್ರೀಯ ಕೇಂದ್ರದ ಪೂರ್ಣಾವಧಿ ಶಿಕ್ಷಕ ಚನ್ನವೀರಜಿ ಇತರರು ಹಾಜರಿದ್ದರು. ಜಿಲ್ಲಾಡಳಿತದ ವತಿಯಿಂದ ನಗರದ ಹಾಸನಾಂಬ ಕಲಾ ಕ್ಷೇತ್ರದಲ್ಲಿ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಕಾರ್ಯಕ್ರಮ ನಡೆಸಿ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಯಲ್ಲಿ ಸಮಾಜದ ಪಾತ್ರದ ಕುರಿತು ಜಾಗೃತಿ ಮೂಡಿಸಿದ್ದಾರೆ. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶೆ ದಾಕ್ಷಾಯಿಣಿ ಅವರು, ಇತ್ತೀಚಿನ ದಿನಗಳಲ್ಲಿ ಬಾಲಕಾರ್ಮಿಕ ಪದ್ಧತಿಯು ಕ್ರಮೇಣವಾಗಿ ಗಣನೀಯವಾಗಿ ಕಡಿಮೆಯಾಗುತ್ತಿರುವುದು ಸ್ವಾಗತಾರ್ಹ. ಸಂಬಂಧಪಟ್ಟ ಅಧಿಕಾರಿಗಳು ತಮ್ಮ ಪರಿಶ್ರಮದ ಮೂಲಕ ಬಾಲಕಾರ್ಮಿಕರನ್ನು ಪತ್ತೆ ಹಚ್ಚಿ ಅವರಿಗೆ ಪುನರ್ವಸತಿ ಕಲ್ಪಿಸುತ್ತಿರುವ ಕಾರ್ಯ ಶ್ಲಾಘನೀಯ. ಆದರೂ ಅಲ್ಲೊಂದು ಇಲ್ಲೊಂದು ಪ್ರಕರಣಗಳು ಪತ್ತೆಯಾಗುತ್ತಿರುವುದು ಆತಂಕಕಾರಿ ಸಂಗತಿ. ನಾವು ಈ ಕಾರ್ಯಕ್ರಮದ ಮೂಲಕ ಕೇವಲ ಮಕ್ಕಳಿಗಿಂತ ಹೆಚ್ಚಾಗಿ ಉದ್ಯಮಿಗಳಿಗೆ ಸಂದೇಶ ನೀಡ ಬಯಸುತ್ತೇವೆ. ರೆಸ್ಟೋರೆಂಟ್ಗಳು, ಪೆಟ್ರೋಲ್ ಬಂಕ್ಗಳು, ಸಿನಿಮಾ ಥಿಯೇಟರ್ಗಳು, ದೊಡ್ಡ ದೊಡ್ಡ ಸೊಸೈಟಿಗಳು ಮತ್ತು ಕೈಗಾರಿಕೆಗಳಲ್ಲಿ ಬಾಲಕಾರ್ಮಿಕರನ್ನು ನೇಮಿಸಿಕೊಳ್ಳಲಾಗುತ್ತಿದೆ. ಮಾಲೀಕರು ಆರ್ಥಿಕ ಲಾಭಕ್ಕಾಗಿ ಮಕ್ಕಳ ಭವಿಷ್ಯದೊಂದಿಗೆ ಚೆಲ್ಲಾಟವಾಡಬಾರದೆಂದು ತಿಳಿಸಿದರು. ಪತ್ತೆ ಆಗ್ತಾನೆ ಇದೆ. ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಸಾಕಷ್ಟು ಒಂದು ಎಫರ್ಟ್ಸ್ ಅನ್ನ ಹಾಕಿ, ತಮ್ಮ ಪರಿಶ್ರಮವನ್ನು ಹಾಕಿ ಈ ಒಂದು ನಿಟ್ಟಿನಲ್ಲಿ ಎಲ್ಲರೂ ಹೇಗೆ ಯಾರನ್ನ ಒಂದು ಬಾಲಕಾರ್ಮಿಕರನ್ನ ಸೇರಿಸ್ಕೊಂಡಿದ್ದಾರೆ ಅಂದ್ರೆ ಅವರನ್ನ ನೇಮಿಸಿಕೊಂಡಿದ್ದಾರೆ, ಅವರನ್ನ ಪತ್ತೆ ಹಚ್ಚಿ ಅವರಿಗೆ ಒಂದು ಪುನರ್ವಸತಿಯನ್ನು ಒದಗಿಸುವಂತಹ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅದು ಒಂದು ಶ್ಲಾಘನೀಯ. ಮತ್ತೆ ಸಾಕಷ್ಟು ತಾವೆಲ್ಲರೂ ಅಬ್ಸರ್ವ್ ಮಾಡಿರ್ಬೋದು, ಮಕ್ಕಳು ಕೂಡ ಇದ್ದಾರೆ, ಮತ್ತೆ ಸಾಕಷ್ಟು ಸಂಘ ಸಂಸ್ಥೆಗಳನ್ನ ನಡೆಸ್ತಾ ಇರುವಂತ ಮಾಲೀಕರು ಕೂಡ ಇಲ್ಲಿ ಇದ್ದೀರಿ. ನಾವು ಹೆಚ್ಚಾಗಿ ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ದು ಮಕ್ಕಳಿಗಿಂತ ನಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು. ರಾಜ್ಯದ ಸಚಿವ ಸಂಪುಟದಲ್ಲಿ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಮತ್ತು ಮುಸ್ಲಿಂ ಸಮುದಾಯದ ಇತರರಿಗೆ ಸಚಿವ ಸ್ಥಾನ ಕಲ್ಪಿಸಿ ಸಾಮಾಜಿಕ ನ್ಯಾಯ ಒದಗಿಸಬೇಕೆಂದು ಒತ್ತಾಯಿಸಿ ಹಾಸನದಲ್ಲಿ ಬೆಂಬಲಿಗರು ಪಂಜಿನ ಮೆರವಣಿಗೆ ನಡೆಸಿದ್ದಾರೆ. ಎಪಿಜೆ ಅಬ್ದುಲ್ ಕಲಾಂ ಚಾರಿಟಬಲ್ ಟ್ರಸ್ಟ್ ಮತ್ತು ಮುಸ್ಲಿಂ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಡೆದ ಪಂಜಿನ ಮೆರವಣಿಗೆಯಲ್ಲಿ ಎಪಿಜೆ ಅಬ್ದುಲ್ ಕಲಾಂ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಅನ್ಸರ್ ಪಾಷಾ ಮಾತನಾಡಿ, ರಾಜ್ಯಾದ್ಯಂತ ಜಮೀರ್ ಅಹಮದ್ ಖಾನ್ ಅವರನ್ನು ಉಪಮುಖ್ಯಮಂತ್ರಿಯನ್ನಾಗಿ ಮಾಡಬೇಕೆಂಬ ಬೇಡಿಕೆ ಜೋರಾಗಿದೆ. ಹಾಸನ ಜಿಲ್ಲೆಯಲ್ಲೂ ಈ ಹಿಂದೆ ಪ್ರತಿಭಟನೆಗಳು ನಡೆದಿವೆ. ಇಂದಿನ ಪಂಜಿನ ಮೆರವಣಿಗೆ ಮೂಲಕ ಸರ್ಕಾರಕ್ಕೆ ಪುನಃ ಎಚ್ಚರಿಕೆ ನೀಡುತ್ತಿದ್ದೇವೆ. ಮುಂಬರುವ ದಿನಗಳಲ್ಲಿ ಸಂಪುಟ ವಿಸ್ತರಣೆ ಅಥವಾ ಬಲವರ್ಧನೆ ಮಾಡುವ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೆ ಉಪಮುಖ್ಯಮಂತ್ರಿ ಹುದ್ದೆ ನೀಡಲೇಬೇಕೆಂದು ಆಗ್ರಹಿಸಿದರು. ಅವರೆಲ್ಲ ಸಹಪಾಠಿಗಳು ಒಟ್ಟಿಗೆ ಸೇರಿ ಹಾಸನದ ವಿಶ್ವನಾಥ್ ನಗರ 4th ಕ್ರಾಸಿಂದ ಆಜಾದ್ ಎಪಿಜೆ ಅಬ್ದುಲ್ ಕಲಾಂ ಪಾರ್ಕ್ವರೆಗೆ 80 ಫೀಟ್ ರೋಡ್ನಲ್ಲಿರುವ ಪಾರ್ಕ್ವರೆಗೆ ಪಂಜಿನ ಮೆರವಣಿಗೆಯನ್ನು ಆಯೋಜನೆ ಮಾಡಲಿದ್ದಾರೆ. ಭಾಳ ಮುಖ್ಯವಾಗಿ ಪಂಜಿನ ಮೆರವಣಿಗೆ ಏನಕ್ಕೆ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದ ಮಂತ್ರಿಮಂಡಲದಲ್ಲಿ ಜಮೀರ್ ಅಹಮದ್ ಖಾನ್ರವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಇಡೀ ರಾಜ್ಯದ ಎಲ್ಲ ಕಡೆಗಳಲ್ಲೂ ಕೂಡ ಜಮೀರ್ ಅಹಮದ್ ಖಾನ್ರವರಿಗೆ ಉಪಮುಖ್ಯಮಂತ್ರಿ ಮಾಡುವಂಥ ಒತ್ತಾಯಗಳು ಕೇಳಿ ಬರ್ತಾ ಇದೆ. ಹಾಗೆ ನಮ್ಮ ಹಾಸನ ಜಿಲ್ಲೆಯಲ್ಲೂ ಕೂಡ ಈ ಹಿಂದೆನೂ ಕೂಡ ಪ್ರತಿಭಟನೆ ನಡೆದಿದೆ. ಇವತ್ತು ಕೂಡ ನಾವು ಆ ಪ್ರತಿಭಟನೆಯನ್ನು ಮುಂದುವರಿಸ್ತಾ ಪಂಜಿನ ಮೆರವಣಿಗೆಯನ್ನು ಮಾಡ್ತಾ ಇದ್ದೇವೆ. ಪಂಜಿನ ಮೆರವಣಿಗೆಯಲ್ಲಿ ಈ ಚಾರಿಟಬಲ್ ಟ್ರಸ್ಟ್ನ ಎಲ್ಲ ಸದಸ್ಯರು ಕೂಡ ಭಾಗವಹಿಸಿರ್ತಾರೆ. ಭಾಳ ಮುಖ್ಯವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಒಂದು ಕಾರ್ಯಕ್ರಮ ಇದಾಗಿದೆ. ಹಾಗಾಗಿ
ಇವತ್ತಿನ ಪಂಜಿನ ಮೆರವಣಿಗೆ ಮೂಲಕ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು ಈ ಪಂಜಿನ ಮೆರವಣಿಗೆಯಲ್ಲಿ ಟ್ರಸ್ಟ್ನ ಪದಾಧಿಕಾರಿಗಳಾದ ಬಾಬು, ಅನ್ಷದ್ ಪಾಳ್ಯ, ಅಸ್ಲಂ ಪಾಷಾ ಸೇರಿದಂತೆ ಇತರರು ಭಾಗವಹಿಸಿದ್ರು. ಗ್ರಾಮೀಣ ಹಾಗೂ ದುರ್ಗಮ ಪ್ರದೇಶಗಳ ಜನರಿಗೆ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ತಲುಪಿಸುವ ಮಹತ್ವಾಕಾಂಕ್ಷೆಯ ಯೋಜನೆಯಾದ ಪುಷ್ಪಗಿರಿ ಸಂಚಾರಿ ಆಸ್ಪತ್ರೆಯನ್ನು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಲೋಕಾರ್ಪಣೆಗೊಳಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಆಶೀರ್ವಚನ ನೀಡಿದ ಸ್ವಾಮೀಜಿಗಳು, ಸಮಾಜ ಸೇವೆ ಮಾಡಲು ಶ್ರೀಮಂತಿಕೆ ಅಥವಾ ಅಪಾರ ಸಂಪತ್ತು ಅಗತ್ಯವಿಲ್ಲ. ಇತರರಿಗೆ ನೆರವಾಗುವ ಮನಸ್ಸು, ಸದುದ್ದೇಶ ಮತ್ತು ಮಾನವೀಯ ಕಾಳಜಿ ಇದ್ದರೆ ಸಾಕು. ಅಂತಹ ಒಳ್ಳೆಯ ಕಾರ್ಯಗಳಿಗೆ ಭಗವಂತನೇ ಸಹಾಯ ಮಾಡುತ್ತಾನೆ ಹಾಗೂ ದಾರಿಗಳನ್ನು ಸೃಷ್ಟಿಸುತ್ತಾನೆ. ಆರೋಗ್ಯ ಸೇವೆ ಪ್ರತಿಯೊಬ್ಬರ ಮೂಲಭೂತ ಹಕ್ಕಾಗಿದ್ದು, ನಗರ ಪ್ರದೇಶಗಳಿಗೆ ಸೀಮಿತವಾಗದೆ ಗ್ರಾಮೀಣ ಹಾಗೂ ಹಿಂದುಳಿದ ಪ್ರದೇಶಗಳ ಜನರಿಗೂ ತಲುಪಬೇಕು. ಈ ನಿಟ್ಟಿನಲ್ಲಿ ಸಂಚಾರಿ ಆಸ್ಪತ್ರೆಗಳು ಮಹತ್ವದ ಪಾತ್ರ ವಹಿಸುತ್ತವೆ. ವೈದ್ಯಕೀಯ ಸೇವೆ ದೊರೆಯದ ಪ್ರದೇಶಗಳಿಗೆ ಆರೋಗ್ಯ ಸೇವೆಯನ್ನು ಕೊಂಡೊಯ್ಯುವ ಕಾರ್ಯ ನಿಜವಾದ ಮಾನವ ಸೇವೆಯಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಬಾವಿ ತೆಗಿಲಿಕ್ಕೋಸ್ಕರ ಮೇಲಿಂದ ನೀರು ಹಾಕೋದು ಒಂದು. ವಾಸ್ ದ ಮೇನ್ ಪರ್ಪಸ್ ಆಫ್ ಪುಟಿಂಗ್ ದ ವಾಟರ್ ಫ್ರಮ್ ಔಟ್ಸೈಡ್? ಇಟ್ ಇಸ್ ಟು ಲೂಸನ್ ದ ಸಾಯಿಲ್, ಟು ಡಿಗ್ ದ ವೆಲ್ ಅಂಡ್ ಟು ಗೆಟ್ ದ ವಾಟರ್ ಫ್ರಮ್ ಇನ್ಸೈಡ್. ಆ ಒಂದು ಒಳಗಡೆಯಿಂದ ನೀರು ಬರುತ್ತೆ ಅಂತ ಭರವಸೆ ಇರೋದು ಹೊರಗಡೆಯಿಂದ ನೀರನ್ನು ಹಾಕಿ ವೇಸ್ಟ್ ಮಾಡ್ತೇವೆ ಅಥವಾ ಖರ್ಚು ಮಾಡ್ತೇವೆ. ಒಂದು ವೇಳೆ ನೀರೇ ಬರಲಿಲ್ಲ ಅಂದರೆ ಒಳಗಡೆಗೆ, ಸೊ ನೆಕ್ಸ್ಟ್ ಟೈಮ್ ವೆನ್ ಐ ಕಮ್ ಹಿಯರ್ ಫಾರ್ ದ ಇಂಟ್ರಾಕ್ಷನ್ ವಿತ್ ಯು ಆಲ್ ಡ್ಯೂರಿಂಗ್ ದಟ್ ಟೈಮ್, I am going to understand the kind of questions which you are going to ask. Based upon that, whether that questions or those questions are going to be created. ಕಾರ್ಯಕ್ರಮ ಇವತ್ತು ಉಚಿತ ಆರೋಗ್ಯ ಸೇವೆಯನ್ನು ಕೊಡಬೇಕು, ಗ್ರಾಮೀಣ ಭಾಗಕ್ಕೆ ತಲುಪಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ಸಂಚಾರಿ ಹಾಸ್ಪಿಟಲನ್ನು ಇವತ್ತು ನಾವೇನು ತರ್ತಾ ಇದ್ದೇವೆ. ಇದಕ್ಕೆ ಒಂದು ವಿಶೇಷವಾದಂಥ ಒಂದು ಕೊಡುಗೆ ಅಂತಂದರೆ ನಮ್ಮ ಉಮೇಶ್ ಅವರು ನಾವು ಈ ಮಾತನ್ನು ಹೇಳಿದ ತಕ್ಷಣವೇ ನಾವು ಆಯಿತು, ನಾವು ಇದರಲ್ಲಿ ಪಾಲ್ದಾರಿಕೆ ಆಗ್ತೇವೆ ಅಥವಾ ನಾವು ಇದರ ಜವಾಬ್ದಾರಿ ತಗೊಳ್ತೇವೆ ಅಂತ ಹೇಳಿ ನಿರಂತರವಾಗಿ ಅದರ ಜೊತೆಯಲ್ಲಿ ಇದ್ದುಕೊಂಡು ಅದಕ್ಕೆ ಮೇಲೆ ಒಳಗಡೆ ಏನೇನು ಬೇಕು ಅದನ್ನೆಲ್ಲವನ್ನೂ ಕೂಡ ಇಷ್ಟು ದಿನ ನಾವು ಕೇಳ್ತಾ ಇದ್ವಿ ಅನೇಕ ಕಾರ್ಯಕ್ರಮಗಳ ಬಗ್ಗೆ. ಆದರೆ ನಮ್ಮ ತ್ಯಾಗರಾಜರು ಹೇಳ್ತಾರೆ ಒಂದು ಕಡೆ, ಎಲ್ಲರೂ ಮಹಾನುಭಾವರು ಈ ಸಮಾಜದ ಉದ್ಧಾರಕ್ಕಾಗಿ, ಸಮಾಜದ ಅಂಕುಡೊಂಕುಗಳನ್ನು ಸರಿಪಡಿಸಲಿಕ್ಕಾಗಿ, ಸಮಾಜದ ಸುಧಾರಣೆಗಾಗಿ ಅನೇಕ ಮನುಷ್ಯರು ತಮ್ಮದೇ ಆದ ಕೊಡುಗೆ ಕೊಡ್ತಾರಂತೆ, ತಮ್ಮದೇ ಆದ ರೀತಿಯಲ್ಲಿ. ಹಾಗೆ ಡಾಕ್ಟರ್ ಉಮೇಶ್ ಅವರು ಇವತ್ತು ನಮಗೆ ಉಚಿತವಾಗಿ ಒಂದು ಸಂಚಾರಿ ಆಸ್ಪತ್ರೆಯನ್ನೇ ಕೊಟ್ಟಿದ್ದಾರೆ ನಮ್ಮ ಹಾಸನ ಜಿಲ್ಲೆಗೆ. ಅಂತಹ ಮಹಾನುಭಾವರಿಗೆ ಎಷ್ಟು ಒಂದು. ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧೀಶರು, ಜನಪ್ರತಿನಿಧಿಗಳು, ವೈದ್ಯರು, ಸಮಾಜ ಸೇವಕರು, ಭಕ್ತಾದಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಸುದೀರ್ಘ ರಾಜಕೀಯ ಜೀವನದಲ್ಲಿ 13ನೇ ಬಾರಿಗೆ ಜನಪ್ರತಿನಿಧಿಯಾಗಿ ಆಯ್ಕೆಯಾಗಿರುವುದು ತನಗೆ ದೊರೆತ ದೊಡ್ಡ ಗೌರವ ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತಮ್ಮ ರಾಜಕೀಯ ಪಯಣದ ಬಗ್ಗೆ ಭಾವುಕರಾಗಿ ಸ್ಮರಿಸಿದರು. 1972ರಲ್ಲಿ ನಾನು ಮೊದಲ ಬಾರಿಗೆ ವಿಧಾನಸೌಧ ಪ್ರವೇಶಿಸಿದೆ. ಅಂದಿನಿಂದ ಇಂದಿನವರೆಗೂ ಜೀವನದಲ್ಲಿ ಸತತವಾಗಿ ಅವಕಾಶ ಸಿಗುತ್ತಿರುವುದು ಕಾಂಗ್ರೆಸ್ ಪಕ್ಷದ ಕೊಡುಗೆಯಾಗಿದೆ. ಇಂದಿರಾ ಗಾಂಧಿಯವರಿಂದ ಹಿಡಿದು ಸೋನಿಯಾ ಗಾಂಧಿಯವರವರೆಗೆ ನನಗೆ ಅವಕಾಶಗಳನ್ನು ನೀಡಿದ್ದಾರೆ. ರಾಹುಲ್ ಗಾಂಧಿಯವರು ಯಾವಾಗಲೂ ನನ್ನೊಂದಿಗೆ ಸೌಹಾರ್ದತೆಯಿಂದ ವರ್ತಿಸಿ ಕೆಲಸ ಮಾಡಲು ನನಗೆ ನಿರಂತರ ಪ್ರೋತ್ಸಾಹ ನೀಡುತ್ತಿದ್ದಾರೆ. ತಮ್ಮ ಗೆಲುವಿಗೆ ಸಹಕರಿಸಿದ ಕಲಬುರಗಿ ಜನತೆಗೆ, ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಮತಕ್ಷೇತ್ರದ ಮತದಾರರಿಗೆ ಧನ್ಯವಾದ ಅರ್ಪಿಸಿದ ಅವರು, ರಾಜ್ಯದ ಜನರು ನನಗೆ ಜನಸೇವೆ ಮಾಡಲು ಮತ್ತೆ ಅವಕಾಶ ನೀಡಿದ್ದಾರೆ. ಇದಕ್ಕೆ ನಾನು ಚಿರಋಣಿ ಎಂದರು. लेकिन ये ऐसा स्पेशल केस है कि आप जितना टाइम दिए उतना ही ये केस को लंबित किया जाएगा. इसीलिए हम ये चाहते थे कि सुप्रीम कोर्ट इसको रिलीफ दे. फिर भी उन्होंने जो कहा है उसी तरह से हम हाई कोर्ट जाएंगे. और ये तो उनका रिजेक्शन ये इलीगल है, ये मॉरल है, एंटी डेमोक्रेटिक है. और जो सरकार ने कराया है ये मोदी जी के इशारे के बिना नहीं होता, ऐसी बड़ी चीज है. और मोदी जी ये पर्पसली. ಅರ್ಕಲ್ಗೂಡು ತಾಲೂಕಿನ ಸರ್ಕಾರಿ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ 19 ಮಕ್ಕಳ ಮನೆ ಕೇಂದ್ರಗಳಲ್ಲಿ ಇಂದು ಅಕ್ಷರಾಭ್ಯಾಸ ಕಾರ್ಯಕ್ರಮವು ಸಂಭ್ರಮ ಹಾಗೂ ಸಡಗರದಿಂದ ನಡೆಯಿತು.
ಶಾಸಕರ ಪರಿಕಲ್ಪನೆಯಂತೆ ಅರಕಲಗೂಡು ತಾಲೂಕಿನ ವಿವಿಧ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಮನೆಗಳನ್ನು ಆರಂಭಿಸಲಾಗಿದ್ದು, ಗ್ರಾಮೀಣ ಭಾಗದ ಮಕ್ಕಳಿಗೆ ಗುಣಮಟ್ಟದ ಪೂರ್ವ ಪ್ರಾಥಮಿಕ ಶಿಕ್ಷಣ ಒದಗಿಸಲಾಗುತ್ತಿದೆ. ಈ ಮಕ್ಕಳ ಮನೆಗಳಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ವಿಶೇಷವಾಗಿ ಆಯೋಜಿಸಿ ಮಕ್ಕಳ ಶೈಕ್ಷಣಿಕ ಪಯಣಕ್ಕೆ ಶುಭಾರಂಭ ಮಾಡಲಾಯಿತು. ಪುರೋಹಿತರ ಮಾರ್ಗದರ್ಶನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪೋಷಕರು ಮಕ್ಕಳ ಕೈ ಹಿಡಿದು ಅಕ್ಷತೆಯ ಮೇಲೆ ಹಾಗೂ ಅಕ್ಕಿ ತುಂಬಿದ ತಟ್ಟೆಯಲ್ಲಿ ಓಂ ಬರೆಸುವ ಮೂಲಕ ವಿದ್ಯಾಭ್ಯಾಸಕ್ಕೆ ಚಾಲನೆ ನೀಡಿದರು. ಮಕ್ಕಳ ಮನೆಗಳಲ್ಲಿ ನಡೆದ ಈ ಅಕ್ಷರಾಭ್ಯಾಸ ಕಾರ್ಯಕ್ರಮವು ಮಕ್ಕಳ ಶೈಕ್ಷಣಿಕ ಜೀವನಕ್ಕೆ ಶುಭಾರಂಭ ನೀಡುವುದರ ಜೊತೆಗೆ ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಪರಿಚಯಿಸುವ ಅರ್ಥಪೂರ್ಣ ಕಾರ್ಯಕ್ರಮವಾಗಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಇಲ್ಲಿ ಮಕ್ಕಳ ಮನೆ ಸ್ಟಾರ್ಟ್ ಆಗಿ ಆಲ್ರೆಡಿ 3 ವರ್ಷ ಆಯಿತು. ನಾನು ಇಲ್ಲಿ 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಈ ಮಕ್ಕಳ ಮನೆ ಎಂಬ ಪರಿಕಲ್ಪನೆಯು ಶಾಸಕರ ಕನಸಿದ್ದಂತೆ ಅವ್ರ ಪತ್ನಿಯವರು ಸೇರಿ ಮಂಜು ಸರ್ ಮತ್ತು ತಾರಾ ಎ ಮಂಜು ಮೇಡಮ್ ಅವರು ಸೇರಿ ಹಾಗೂ ಹಿರಿಯ ವಿದ್ಯಾರ್ಥಿಗಳ ಸಹಕಾರದಿಂದ ರೂಪಿಸಿರುವಂಥದ್ದಾಗಿದೆ. ಇಲ್ಲಿ ಅರಕಲಗೂಡು ತಾಲೂಕಲ್ಲಿ ಒಟ್ಟು ಇವಾಗ 19 ಮಕ್ಕಳ ಮನೆ ಶಾಲೆಗಳಿವೆ. ಅದರಲ್ಲಿ ಮೊದಲನೆಯಾಗಿ ಸ್ಥಾಪನೆಯಾಗಿದ್ದು ಹಣ್ಯಾಳು. ಇಲ್ಲಿ ಭೂ ಪರಿಹಾರ ನೀಡಲು ವಿಳಂಬ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯಲ್ಲಿರುವ ಹೇಮಾವತಿ ಎಡದಂಡೆ ನಾಲೆ ಉಪವಿಭಾಗದ ಕಚೇರಿಯನ್ನು ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಮಂಡ್ಯ ಜಿಲ್ಲಾ ನ್ಯಾಯಾಲಯ ಮತ್ತು ಕೆಆರ್ಪೇಟೆ ಸಿವಿಲ್ ನ್ಯಾಯಾಲಯದ ಆದೇಶದ ಮೇರೆಗೆ ಈ ಕಠಿಣ ಕ್ರಮ ಕೈಗೊಳ್ಳಲಾಗಿದೆ. ಕೆಆರ್ಪೇಟೆಯ ಹೊಸಹೊಳಲು ಮೇಲ್ಕಾಲುವೆ ನಿರ್ಮಾಣಕ್ಕಾಗಿ 40ಕ್ಕೂ ಹೆಚ್ಚು ರೈತರು ತಮ್ಮ ಕೋಟಿ ಬೆಲೆ ಬಾಳುವ ಕೃಷಿ ಭೂಮಿಯನ್ನು ಸರ್ಕಾರಕ್ಕೆ ಬಿಟ್ಟುಕೊಟ್ಟಿದ್ರು. ಆದರೆ ಭೂಮಿ ಕಳೆದುಕೊಂಡ ರೈತರಿಗೆ ಹಲವು ವರ್ಷ ಕಳೆದರೂ ಸೂಕ್ತ ಪರಿಹಾರ ಹಣ ಪಾವತಿಯಾಗಿರಲಿಲ್ಲ. ಈ ಕುರಿತು ರೈತರು ಹಲವು ಬಾರಿ ಮನವಿ ಸಲ್ಲಿಸಿದ್ರು. ಅಧಿಕಾರಿಗಳು ಸ್ಪಂದಿಸಿಲ್ಲ ಎಂದು ಆರೋಪಿಸಲಾಗಿದೆ. ಪರಿಹಾರ ವಿಳಂಬದ ವಿರುದ್ಧ ರೈತರು ನ್ಯಾಯಾಲಯದ ಮೊರೆ ಹೋಗಿದ್ರು. ಅರ್ಜಿಯನ್ನು ಪರಿಶೀಲಿಸಿದ ನ್ಯಾಯಾಲಯವು ಕೂಡಲೇ ಪರಿಹಾರ ನೀಡುವಂತೆ ಸೂಚಿಸಿದ್ದರೂ ಸರ್ಕಾರಿ ಇಲಾಖೆ ನಿರ್ಲಕ್ಷ್ಯ ವಹಿಸಿತ್ತು. ಇದರಿಂದಾಗಿ ಅನಿವಾರ್ಯವಾಗಿ ನ್ಯಾಯಾಲಯವು ಕಚೇರಿಯನ್ನು ಜಪ್ತಿ ಮಾಡುವಂತೆ ಆದೇಶಿಸಿತು. ನ್ಯಾಯಾಲಯದ ಸಿಬ್ಬಂದಿ, ರೈತರು ಮತ್ತು ಅವರ ಪರ ವಕೀಲರ ಸಮ್ಮುಖದಲ್ಲಿ ಈ ಜಪ್ತಿ ಪ್ರಕ್ರಿಯೆ ನಡೆಯಿತು. ಕಚೇರಿಯಲ್ಲಿದ್ದ ಕಂಪ್ಯೂಟರ್ಗಳು, ಕುರ್ಚಿಗಳು, ಟೇಬಲ್ಗಳು ಸೇರಿದಂತೆ ಪ್ರಮುಖ ಕಚೇರಿ ಉಪಕರಣಗಳನ್ನು ನ್ಯಾಯಾಲಯದ ಸಿಬ್ಬಂದಿ ವಶಕ್ಕೆ ಪಡೆದರು. ನಮ್ಮ ಜೀವನೋಪಾಯವಾಗಿದ್ದ ಭೂಮಿಯನ್ನು ಯೋಜನೆಗಾಗಿ ಬಿಟ್ಟುಕೊಟ್ಟಿದ್ದೇವೆ. ಆದರೆ ಸರ್ಕಾರ ಮತ್ತು ಅಧಿಕಾರಿಗಳು ನಮ್ಮ ಪರಿಹಾರಕ್ಕಾಗಿ ನಮ್ಮನ್ನೇ ಕಚೇರಿಗಳಿಗೆ ಅಲೆಯುವಂತೆ ಮಾಡುತ್ತಿದ್ದಾರೆ. ನ್ಯಾಯಾಲಯದ ಆದೇಶವಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಾರೆಯೇ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಜಮೀನಲ್ಲಿ 2 ಹುಣಸೆ ಮರ, 2 ಹಲಸಿನ ಮರ, 8 ತೆಂಗಿನ ಮರ ಕಡ್ದು ಕವಲೆ ತೆಗೆದವ್ರೆ. ಬೆಳ್ಳೆಕೆರೆ ಮೈನರ್ ಅದು ನಮಗೆ ದುಡ್ಡು ಬಂದಿಲ್ಲ, ಏನು ಬಂದಿಲ್ಲ. ನಂದು ಇರೋದು 15 ಕುಂಟೆ, 8 ಕುಂಟೆಲಿ ಕವಲೆ ಹೊಂಟೋಗದೆ. ಇನ್ನು ಇರೋದ್ರಲ್ಲಿ ನಾನು ಏನು ಮಾಡೋಕ್ಕಾಗೋದು? ಒಂದು ಸ್ವಲ್ಪ ಪರಿಹಾರ ಕೊಡೋಕ್ಕೆ ನೀವು ಮನವಿ ಮಾಡಬೇಕು ಅಂತ ನಾನು ಬೇಡ್ಕೊತೀನಿ. ಬೇಕಾಯ್ತದೆ ಸ್ವಾಮಿ. ಈಗ ಸರ್ಕಾರದವ್ರು ದುಡ್ಡು ಕೊಡ್ತೀನಿ ಅಂದ್ಬಿಟ್ಟು ನಮ್ಗೆ ದುಡ್ಡೇ ಕೊಟ್ಟಿಲ್ಲ, ನಮ್ಗೆ ಪೇಮೆಂಟು ಮಾಡಿಲ್ಲ. ನಮ್ಮ ಭೂಮಿನೂ ಕಳ್ಕೊಬಿಟ್ಟು ನಾವು ಇಲ್ಲಿ ಬಂದು ಸರ್ಕಾರದವ್ರು ತಾವು ಕುಂತ್ಕೊಂಡು ನಾವು ಏನು ಬಾಯಿ ಬಡ್ಕೋಬೇಕು ಅಂತ. ಇವ್ರು ಏನು ಸರ್ಕಾರ ಏನು ಮಾಡ್ತಾರೆ? ಹಂಗಲ್ಲ ಸ್ವಾಮಿ, ನಮ್ಮ ಭೂಮಿನೂ ಕಳ್ಕೊಬಿಟ್ಟು ನಮ್ಮ ದುಡ್ಡು ಇಲ್ಲ. 2025-26ನೇ ಶೈಕ್ಷಣಿಕ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ತಾಲೂಕು ಮಟ್ಟದಲ್ಲಿ ಅತ್ಯಧಿಕ ಅಂಕ ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಮತ್ತು ಶಾಲೆ ಕಾಲೇಜು ಮಟ್ಟದಲ್ಲಿ ಪ್ರಥಮ 3 ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಜೂನ್ 12ರಂದು ಪ್ರತಿಭಾ ಪುರಸ್ಕಾರ ನೀಡುವ ಕಾರ್ಯಕ್ರಮವನ್ನು ಆರಾಮ ಫೌಂಡೇಶನ್ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ಯಲಬುರ್ಗಾ ಪಟ್ಟಣದ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಆರಾಮ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷೆ ಮಮತಾ ಬಸವರಾಜ ರಾಯರೆಡ್ಡಿ ಕಾರ್ಯಕ್ರಮದ ಕುರಿತು ವಿವರ ನೀಡಿದರು. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಮತ್ತು ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಅವರು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದಾರೆ. ಯಲಬುರ್ಗಾ ತಾಲೂಕು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಫಲಿತಾಂಶದಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿರುವುದು ಹೆಮ್ಮೆಯ ವಿಷಯ. ಈ ಶ್ರೇಯಸ್ಸು ನಮ್ಮ ತಂದೆ ತಾಯಿಯವರಿಗೆ ಸಲ್ಲುತ್ತದೆ ಎಂದು ಮಮತಾ ರಾಯರೆಡ್ಡಿ ತಿಳಿಸಿದರು. ಮಕ್ಕಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ನಾಳೆ ಶನಿವಾರ ಬೆಳಗ್ಗೆ ಪಟ್ಟಣದ ಬುದ್ಧಬಸವ ಅಂಬೇಡ್ಕರ್ ಭವನದಲ್ಲಿ ಈ ಸಮಾರಂಭವು ನಡೆಯಲಿದೆ. ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು, ಪೋಷಕರು ಮತ್ತು ಶಿಕ್ಷಣ ಪ್ರೇಮಿಗಳು ಭಾಗವಹಿಸಿ ವಿದ್ಯಾರ್ಥಿಗಳ ಸಾಧನೆಯನ್ನು ಸಂಭ್ರಮಿಸಬೇಕೆಂದು ಅವರು ಕರೆ ನೀಡಿದರು. ಮೊದಲ 3 ವಿದ್ಯಾರ್ಥಿಗಳಿಗೆ ನಾವು ಪ್ರಶಸ್ತಿ ನೀಡ್ತಾ ಇದ್ದೀವಿ. ಯಾಕಂದ್ರೆ ಅವ್ರು ಇಷ್ಟು ಪರಿಶ್ರಮ ಹಾಕಿ ಇಷ್ಟು ಜಾಸ್ತಿ ಅಂಕ ತೆಗೆದಿದ್ದಾರೆ. ಸೊ ಅವ್ರಿಗೆ ಒಂದು ರೆಕಗ್ನಿಷನ್ ಮತ್ತು ಟೋಕನ್ ಆಫ್ ಅಪ್ರಿಸಿಯೇಷನ್ ಅವ್ರಿಗೆ ಕೊಡಬೇಕಂತ ನಾವು ಈ ಪ್ರೋಗ್ರಾಮ್ ನಾಳೆ ಇಟ್ಟಿದ್ದೀವಿ. ಮತ್ತು ನನಗೆ ಭಾಳ ಸಂತೋಷನೂ ಆಗ್ತಾ ಇದೆ. ಇಡೀ ಕೊಪ್ಪಳ ಜಿಲ್ಲೆಯಲ್ಲಿ ಯಲಬುರ್ಗಾ ತಾಲೂಕು ಪರೀಕ್ಷೆಯಲ್ಲಿ
ಪ್ರಥಮ ಸ್ಥಾನ ಪಡೆದಿದೆ. ಸೊ ಇದು ನನಗೆ ಬಹಳ ಖುಷಿ ಆಗ್ತಾ ಇದೆ. ಸುದ್ದಿಗೋಷ್ಠಿಯಲ್ಲಿ ಜಯಶ್ರೀ ಕಂದಕೂರ, ಸಾವಿತ್ರಿ ಗೊಲ್ಲರ, ನಂದಿತಾ ದಾನರೆಡ್ಡಿ, ಗಿರಿಜಾ ಸಂಗಟಿ, ಪ್ರವೀಣ ವಣಗೇರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಗುಬ್ಬಿ ಜಿಲ್ಲೆಯ ಜೀವನಾಡಿ ಹೇಮಾವತಿ ನೀರು ಬೇರೆಡೆ ಹರಿಸುವ ಅವೈಜ್ಞಾನಿಕ ಲಿಂಕ್ ಕೆನಾಲ್ ಕಾಮಗಾರಿ ವರ್ಷದ ಹಿಂದೆ ಹೋರಾಟದ ಮೂಲಕವೇ ಸ್ಥಗಿತ ಮಾಡಲಾಗಿತ್ತು. ಜನರ ತಾಳ್ಮೆ ಪರೀಕ್ಷಿಸಿದ ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರ ಹೇಳಿಕೆ ಮತ್ತೊಂದು ಬೃಹತ್ ಹೋರಾಟಕ್ಕೆ ಮುನ್ನುಡಿ ಬರೆದಂತಾಗಿದೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ವಿರೋಧಿ ವೇದಿಕೆಯ ಪೂರ್ವಭಾವಿ ಸಭೆಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು ಮಾತನಾಡಿ, ಜಿಲ್ಲೆಯ 7 ತಾಲೂಕಿಗೆ ಜೀವಜಲವಾದ ಹೇಮಾವತಿ ನೀರು ಏಕಾಏಕಿ ಮಾಗಡಿ ರಾಮನಗರದತ್ತ ಹೊಯ್ಯುವುದು ಸರಿಯಲ್ಲ. ಇಲ್ಲಿನ ರೈತರಿಗೆ ಮರಣ ಶಾಸನ ಬರೆದು ಸಿಎಂ ತಮ್ಮ ಕನಸಿನ ಕೂಸು ಬಿಡದಿ ಟೌನ್ಶಿಪ್ಗಾಗಿ ನಮ್ಮ ನೀರು ಹರಿಸಿಕೊಳ್ಳುತ್ತಿರುವುದು ಯಾವ ನ್ಯಾಯ ಎಂದು ಎಚ್ಚರಿಸಿದರು. ಉದ್ದೇಶ ಇಟ್ಕೊಂಡು ಅವರು ಎಷ್ಟೇ ಪ್ರಭಾವಶಾಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಅವ್ರಿಗಿರೋ ಇಚ್ಛಾಶಕ್ತಿ ನಮ್ಮ ತುಮಕೂರು ಜಿಲ್ಲೆ ರಾಜಕಾರಣಿಗಳು ಏಕಿಲ್ಲ ಅಂತ ನಮ್ಮ ಕ್ವಶನ್. ಸ್ವಾಮಿ, ನಾವು ಓಟ್ ಹಾಕಿಲ್ವ ನಿಮಗೆ? ತುಮಕೂರು ಜಿಲ್ಲೆ ರೈತರು ಓಟ್ ಹಾಕ್ತಲ್ಲಿ ನೀವು ಅಧಿಕಾರ ಅನುಭವಿಸ್ತಾ ಇದ್ರ 7 ಜನ ಆಡಳಿತ ಪಕ್ಷ ಶಾಸಕರು. ದಯವಿಟ್ಟು ತಾವು ಬೀದಿ ಬಂದು ರೈತರ ಪರ ಹೋರಾಟ ಮಾಡಿ. ಹಾಗೆ ನಮ್ಮ ಗುಬ್ಬಿ ತಾಲೂಕಿನಲ್ಲಿ ಅದ್ಯಾವ ಉದ್ದೇಶ ಇಟ್ಕೊಂಡು ಅದೇನೋ ಯಾವ ಇಂಟೆನ್ಷನ್ ಹೇಳ್ತಾರೋ ಗೊತ್ತಿಲ್ಲ. ಪ್ರೆಸ್ ನೋಡು, ನೀವು ಯಾವುದೋ ಒಂದು ಗುದ್ಲಿ ಪೂಜೆ ಹೋದಾಗ ಕೇಳಿದ ತಕ್ಷಣ ಹೇಮಾವತಿ ಅವರು ವಿರೋಧ ಇದೆ ನಿಮಗೆ ಅಂತ, ಎಷ್ಟು ವಿರೋಧ ಇದೆ ಅಂತ ಕೇಳಿದ ತಕ್ಷಣ ಹೌದು ನನ್ನ ವಿರೋಧ ಅಂತ. ಯಾರ ಬಿಜೆಪಿ ಮುಖಂಡ ಎಸ್ಟಿ ದಿಲೀಪ್ ಕುಮಾರ್ ಮಾತನಾಡಿ, ಜನಶಕ್ತಿ ಮುಂದೆ ಯಾವುದೇ ಸರ್ಕಾರ ಮಂಡಿಯೂರಲೇಬೇಕು. ಈಗಾಗಲೇ 80 ಮಂದಿ ರೈತರ ಮೇಲೆ ಕೇಸು ದಾಖಲಾಗಿದೆ. ದೊಡ್ಡ ಹೋರಾಟದ ಮೂಲಕ ಕಾಮಗಾರಿ ನಿಲ್ಲಿಸಿದ್ದೆವು. ಮತ್ತೊಮ್ಮೆ ಉಗ್ರ ಹೋರಾಟಕ್ಕೆ ರೈತರು ಸಜ್ಜಾಗಿದ್ದಾರೆ. ಜೈಲ್ ಭರೋ ಎಂದು ಘೋಷಣೆ ಮೂಲಕ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಾವಿರಾರು ರೈತರು ನಿಲ್ಲುತ್ತಾರೆ. ಯಾವ ಹಿಂಜರಿಕೆ ಇಲ್ಲದೆ ರೈತರು ಒಗ್ಗೂಡಿ ಕೆನಾಲ್ ಬಳಿ ಹೋರಾಟ ಮಾಡುತ್ತಾರೆ ಎಂದರು. ಈ ಸತಿ ಬೇಸಿಗೆಲ್ಲ ನೋಡಿದ್ರ, ನಾವೆಲ್ಲರೂ ತೋಟ ದುಡ್ಗೆ ಎಲ್ಲ ಕೈ ಬಿಟ್ಬಿಟ್ಟು ಇಲ್ಲೇ ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಹತ್ರ ನಾವು ನಮ್ಮ ಮಕ್ಕಳು ಎಲ್ಲ ಕೆಲಸಕ್ಕೆ ಹೋಗೋ ಸ್ಥಿತಿ ನಿರ್ಮಾಣವಾಗ್ತದೆ. ಹಾಗಾಗಿ ರೈತರು ಎಚ್ಚೆತ್ಕೋಬೇಕು. ಯಾವುದೇ ಬೆದರಿಕೆ, ಗುಡ್ ಬೆದರಿಕೆಗೆ ಹೆದರಬೇಡಿ. ನಾವಿದೀವಿ ನಿಮ್ಮ ಜೊತೆ. ಎಲ್ಲರೂ ಹೋಗಲಿ, ಜೈಲಲ್ಲೇ ಇದ್ಬಿಡ, ಏನು ತೊಂದರೆ ಇಲ್ಲ. ನಮ್ಮ ಸಂತತಿ ಮುಂದೆ ಭವಿಷ್ಯ, ನಮ್ಮ ತಾಲೂಕಿನ ಭವಿಷ್ಯ ಇರ್ಬೋದು, ತೋಟ ದುಡ್ಗೆ ಭವಿಷ್ಯ ಇರ್ಬೋದು. ಏನೊಂದು 2 ತಿಂಗಳು ಅಲ್ಲೇ ಇದ್ದು ಬಂದ್ಬಿಡೋಣ. ಬೇಸಿಗೆ ರಜಾ ಅಂತಲೋ ಮಳೆಗಾಲದ ರಜಾ ಅಂತಲೋ ಇರೋಣ. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ಬಿಎಸ್ ನಾಗರಾಜು, ಜೆಡಿಎಸ್ ಮುಖಂಡ ಕಳ್ಳಿಪಾಳ್ಯ ಲೋಕೇಶ್, ಚಂದ್ರಶೇಖರ ಬಾಬು, ಹೊನ್ನಗಿರಿಗೌಡ ಇನ್ನಿತರರು ಹಾಜರಿದ್ದರು. ಬಿಡದಿ ಟೌನ್ಶಿಪ್ ಅಧಿಸೂಚನೆ ವಿಚಾರವಾಗಿ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ತೀವ್ರಗೊಂಡಿದ್ದು, ಈ ಯೋಜನೆಯನ್ನು ಆರಂಭಿಸಿದ್ದೇ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ. ಹೀಗಿರುವಾಗ ಅವರ ಹೋರಾಟಕ್ಕೆ ಅರ್ಥವಿಲ್ಲ ಎಂದು ಶಾಸಕ ಬಾಲಕೃಷ್ಣ ಲೇವಡಿ ಮಾಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಬಾಲಕೃಷ್ಣ, ಬಿಡದಿ ಟೌನ್ಶಿಪ್ ಆಗಬೇಕೆಂಬ ಆಸೆ ಇಟ್ಟುಕೊಂಡಿದ್ದೇ ಕುಮಾರಸ್ವಾಮಿ. ಅಂದು ಅವರು ಅಡಿಗಲ್ಲು ಹಾಕದಿದ್ರೆ ಈ ಯೋಜನೆ ಆರಂಭವಾಗುತ್ತಿರಲಿಲ್ಲ. ಈಗ ಅವರೇ ಹೋರಾಟ ಮಾಡುತ್ತಿರುವುದು ಹಾಸ್ಯಾಸ್ಪದ. ನಾವು ಈ ವಿಚಾರವಾಗಿ ವಿಧಾನಸಭೆಯಲ್ಲಿ ಉತ್ತರ ನೀಡುತ್ತೇವೆ. 2018ರಲ್ಲಿ ಅವರೇ ಮುಖ್ಯಮಂತ್ರಿಯಾಗಿದ್ರು. ಅಂದೇ ಅವರು ಸೂಕ್ತ ನಿರ್ಧಾರ ಕೈಗೊಳ್ಳಬಹುದಿತ್ತು ಎಂದು ವಾಗ್ದಾಳಿ ನಡೆಸಿದರು. ಇದೇ ವೇಳೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಪ್ರತಿಭಟನೆ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಬಾಲಕೃಷ್ಣ, ಯತ್ನಾಳ್ ಅವರ ಪ್ರತಿಭಟನೆಯಲ್ಲಿ ಅರ್ಥವಿದೆ. ಈ ವಿಚಾರದಲ್ಲಿ ಅವರದ್ದು ಯಾವುದೇ ತಪ್ಪಿಲ್ಲ ಎಂದು ಅಭಿಪ್ರಾಯಪಟ್ಟರು. ಇಲ್ಲ, ಶುರುವಾಗಿದೆ. ಈಗ ಫೈನಲ್ ನೋಟಿಫಿಕೇಶನ್ ಆಗಿದೆ. ಈಗ ಯಾರ್ಯಾರು ಪೇಮೆಂಟ್ ತಗೊಳ್ಳಿಕ್ಕೆ ಇಚ್ಛೆ ಪಡ್ತಾರೆ ಅವ್ರಿಗೆಲ್ಲರೂ ಕೂಡ ಕೊಡಲಿಕ್ಕೆ ಈಗಾಗಲೇ ತಯಾರಿ ನಡೆದಿದೆ. ಮುಂದಿನ ವಾರದಲ್ಲಿಂದ ಶುರು ಆಗ್ತದೆ. ಇದು ಸಂಪೂರ್ಣವಾಗಿ ಈಗ ಕೆಲವರು ಅಪಪ್ರಚಾರ ಮಾಡ್ತಿದ್ರು, ದುಡ್ಡಿಲ್ಲ ಸರ್ಕಾರದ ಬಳಿ, ಇವ್ರು ದುಡ್ಡು ಕೊಡಲ್ಲ, ಸುಳ್ಳು ಹೇಳ್ತಾರೆ ಅಂತಕ್ಕಂಥ ಅಪಪ್ರಚಾರ. ಈಗ ದುಡ್ಡು ಕೂಡ ರೆಡಿ ಇದೆ. ಯಾರ್ಯಾರಿಗೆ ಇಚ್ಛೆ ಇದೆ ಅವ್ರೆಲ್ಲ ಕೂಡ ದುಡ್ಡು ತೆಗೆದುಕೊಂಡು ಕೆಲಸ ಶುರು ಆಗ್ಬೋದು. ಒಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಹೋಗಿದ್ರು, ಮೊನ್ನೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಅಲ್ಲಿ ಸದನದಲ್ಲಿ ನಾನು ಹೋರಾಟ ಮಾಡಿದ್ರು, ಮಾಡಬಾರ್ದು ಅಂತ. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಬಿಜೆಪಿ ನಾಯಕರು ಇಲ್ಲ, ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೋರಾಟ ಮಾಡೋದ್ರಲ್ಲಿ ಅರ್ಥ ಇದೆ. ಯಾಕಂದರೆ ಅವರು ಈಸ್ ನಾಟ್ ದಿ ಇದಕ್ಕೆಲ್ಲ ಅವ್ರದ್ದೇನು ಭಾಗಿ ಇಲ್ಲ. ಆದರೆ ಕುಮಾರಸ್ವಾಮಿ ಅವರು ಹೋರಾಟ ಮಾಡ್ತೀನಿ ಅಂತಕ್ಕಂಥದ್ದು ಹಾಸ್ಯಾಸ್ಪದ. ಕಾರಣ ಯಾಕಂದರೆ ಕುಮಾರಸ್ವಾಮಿ ಅವರೇ ಇದನ್ನು ಮಾಡಿದಂಥವ್ರು. ಅವತ್ತು ಕುಮಾರಸ್ವಾಮಿ ಅವರು ಇದಕ್ಕೆ ಅಡಿಗಲ್ಲು ಹಾಕಲಿಲ್ಲ ಅಂದಿದ್ರೆ ಬಹುಶಃ ಇದು ಪ್ರಾರಂಭನೇ ಆಗ್ತಿರಲಿಲ್ಲ. ಇದನ್ನು ಮಾಡಬೇಕು, ಇಲ್ಲೊಂದು ಟೌನ್ಶಿಪ್ ಆಗಬೇಕು ಅಂತಕ್ಕಂಥದ್ದು ಆಸೆ ಇಟ್ಕೊಂಡಿದ್ದಂಥವ್ರೆ ಕುಮಾರಸ್ವಾಮಿ ಅವರು. ಅದಕ್ಕೆ ಅವರು ಹೋರಾಟ. ರಾಜ್ಯದಲ್ಲಿನ ಪ್ರಮುಖ ಪ್ರಕರಣಗಳು ಮತ್ತು ಆಡಳಿತಾತ್ಮಕ ವಿಷಯಗಳ ಕುರಿತು ಸಚಿವ ಪ್ರಿಯಾಂಕ್ ಖರ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದು, ವಿವಿಧ ವಿಚಾರಗಳ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ.
ಧರ್ಮಸ್ಥಳ ಪ್ರಕರಣದ ಕುರಿತು ಪ್ರತಿಕ್ರಿಯಿಸಿದ ಸಚಿವರು, ನ್ಯಾಯಾಲಯದ ಮೇಲ್ವಿಚಾರಣೆಯಲ್ಲಿ ತನಿಖೆ ನಡೆಯುತ್ತಿದೆ. ಎಸ್ಐಟಿ ಅಧಿಕಾರಿಗಳಿಗೆ ಕೋರ್ಟ್ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದು ಅದಕ್ಕೆ ಅವರು ಉತ್ತರ ನೀಡಬೇಕಿದೆ. ಈ ವಿಷಯ ಈಗಾಗಲೇ ನ್ಯಾಯಾಲಯಕ್ಕೆ ಸಲ್ಲಿಕೆಯಾಗಿದೆ. ಇನ್ನು ಪ್ರಕಾಶ್ ರಾಜ್ ಅವರ ಹೆಸರು ಪ್ರಸ್ತಾಪವಾಗಿರುವ ವಿಚಾರದ ಬಗ್ಗೆ ಮಾತನಾಡಿ, ಯಾರ ಹೆಸರಾದರೂ ಪ್ರಸ್ತಾಪವಾಗುವುದು ಅಂತ ಮಾತ್ರಕ್ಕೆ ಅವರು ಕ್ರಿಮಿನಲ್ ಆಗುವುದಿಲ್ಲ. ಕೋರ್ಟ್ಗೆ ಉತ್ತರ ನೀಡುವುದು ನಮ್ಮ ಜವಾಬ್ದಾರಿ ಎಂದು ಹೇಳಿದರು. ಕಾಡುಗೋಡಿ ಮಗು ಹತ್ಯೆ ಪ್ರಕರಣದ ಕುರಿತು ಗೃಹ ಸಚಿವರು ಆಗಿರುವ ಪ್ರಿಯಾಂಕ್ ಖರ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಪ್ರಕರಣದಲ್ಲಿ ಅಧಿಕಾರಿಗಳ ಕಡೆಯಿಂದ ಲೋಪವಾಗಿದೆ. ಮರಣೋತ್ತರ ಪರೀಕ್ಷೆಯ ವರದಿ ಬಂದ ನಂತರವೇ ಕಠಿಣ ಕ್ರಮ ಕೈಗೊಳ್ಳಬೇಕಿತ್ತು. ಈ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚಿಸಿದ್ದು, ನಿರ್ಲಕ್ಷ್ಯ ವಹಿಸಿದ ಪೊಲೀಸ್ ಇನ್ಸ್ಪೆಕ್ಟರ್, ಪಿಎಸ್ಐ ಮತ್ತು ರೈಟರ್ ಅವರನ್ನು ತಕ್ಷಣವೇ ಅಮಾನತು ಮಾಡಲು ಸೂಚನೆ ನೀಡಿದ್ದೇನೆಂದು ತಿಳಿಸಿದರು. ಇಷ್ಟು ವಿಳಂಬ ಮಾಡೋದು ತಪ್ಪು. ದಟ್ ಈಸ್ ನಾಟ್ ಆಸ್ ಪರ್ ಲಾ. ಸೊ ಅದಕ್ಕೆ ನಿನ್ನೆ ಬಂದ ತಕ್ಷಣ, ಅದು ಗಮನಕ್ಕೆ ಬಂದ ತಕ್ಷಣ ಅವ್ರಿಗೆ 3 ಜನಕ್ಕೂ ಸಸ್ಪೆಂಡ್ ಮಾಡಿಸಿದ್ದೀನಿ ನಾನು. ನೀವು ಬೆಂಗಳೂರಿಗೆ ಹೆಚ್ಚಿನ ಅನುದಾನವನ್ನು ಯಾವಾಗಲೂ ಕೇಳ್ತಾ ಇದ್ರಿ ಸರ್. ನಿನ್ನೆ 26,000 ಕೋಟಿ ಬೇಡಿಕೆಯನ್ನು ಸಿಎಂ ಅವರು ಪ್ರಧಾನಿಗಳ ಮುಂದೆ ಇಟ್ಟಿದ್ದಾರೆ. ನೋಡಿ, ಬೆಂಗಳೂರು ಬರೇ ಕರ್ನಾಟಕಕ್ಕಷ್ಟೇ ಅಲ್ಲ, ಇವತ್ತು ಇಡೀ ನಮ್ಮ ದೇಶಕ್ಕೆ ಒಂದು ಆರ್ಥಿಕ ಪ್ರಗತಿಯ ಒಂದು ಇಂಜಿನ್ ಆಗಿದೆ. ಇದು ಎಕನಾಮಿಕ್ ಗ್ರೋತ್ ಇಂಜಿನ್ ಆಗಿದೆ. ಆಮೇಲೆ ಕರ್ನಾಟಕದಲ್ಲಿ 40% GDP ಕಾಂಟ್ರಿಬ್ಯೂಷನ್ ಇವತ್ತು ಬೆಂಗಳೂರಿನಲ್ಲಿ ಬಂದಿದೆ. ಹೆಚ್ಚಿನ ವಲಸಿಗರು ಇವತ್ತು ಇಲ್ಲಿ ಬರ್ತಾ ಇದ್ದಾರೆ. ಯಾಕೆ? ಇಲ್ಲಿ ಬಂಡವಾಳ ಬರ್ತಾ ಇದೆ, ಇಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾ ಇದೆ ಅಂತ. ಸೊ ಸಹಜವಾಗಿ ಇಷ್ಟೊಂದು ಜನರು ಇವತ್ತು ಬೆಂಗಳೂರಲ್ಲಿ ವಾಸ ಮಾಡಲಿಕ್ಕೆ ಅಥವಾ ಉದ್ಯೋಗ ಅವಕಾಶವನ್ನು ಹುಡ್ಕೊಂಡು ಬಂದಾಗ ನಮಗೆ ಹೆಚ್ಚಿನ ಅನುದಾನ ಕೇಂದ್ರದಿಂದ ಒಂದು ಕುಟುಂಬ ಅಭಿವೃದ್ಧಿಯಾಗಬೇಕಾದ್ರೆ ಮಹಿಳೆಯರ ಪಾತ್ರ ಬಹುಪಾಲು ಇದ್ದೇ ಇರುತ್ತದೆ. ಅಂತಹ ಮಹಿಳೆಗೆ ಬೆನ್ನೆಲುಬಾಗಿ ನಿಲ್ಲುವ ಕಾರ್ಯವನ್ನು ಸಂಜೀವಿನಿ ಮಾಡುತ್ತಿದೆ ಎಂದು ತಾಲೂಕು ಪಂಚಾಯಿತಿ ಇಒ ಶ್ರೀನಿವಾಸ್ ತಿಳಿಸಿದರು. ಮಳವಳ್ಳಿ ತಾಲೂಕಿನ ಹಾಡ್ಲಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನಡೆದ ಸಂಜೀವಿನಿ ಮಾಸಿಕ ಕಂತೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ, ಆರ್ಥಿಕವಾಗಿ ಸದೃಢವಾಗಿ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಪ್ರತಿಯೊಂದು ಕುಟುಂಬದ ಒಬ್ಬ ಮಹಿಳೆ ಸದಸ್ಯರಾಗಬೇಕು. ಅಂತಹ ಮಹಿಳೆಗೆ ಸೂಕ್ತ ಸರ್ಕಾರದ ಸೌಲಭ್ಯದ ಜೊತೆಗೆ ತರಬೇತಿ ನೀಡುತ್ತಿದ್ದೇವೆ. ಇಂದಿನ ಜಾಗತಿಕ ಮಟ್ಟದಲ್ಲಿ ದಲ್ಲಾಳಿಗಳನ್ನು ಹೊರಗಿಟ್ಟು ನೇರ ಮಾರುಕಟ್ಟೆಯನ್ನು ಸ್ಥಳೀಯವಾಗಿ ನಿರ್ಮಿಸಿಕೊಡಲಾಗಿದೆ ಎಂದರು. ಸಾವಯವ ಸಂತೆ ಸಾಯಂಕಾಲ ನೀವು 7 ಗಂಟೆಗೆ ಬಂದರೆ ಭಾನುವಾರ ಬುಧವಾರ ನಡೀತದೆ. ಭಾನುವಾರ ಅಲ್ಲಿಗೆ ಹೋದರೆ ಬರೀ ಅವರೇ ಸಾವಯವ ಸಂತೆಯವರು ಇರ್ತಾರೆ. ಈ ಮಳವಳ್ಳಿಯಿಂದನೂ ಕೂಡ ಸಾವಯವ ಸಂತೆಗೆ ಬಂದು ಮಾರಾಟ ಮಾಡ್ತಾರೆ. ಆ ರೀತಿ ಆಡ್ಲಿ ನಮ್ಮ ಮಾಸಿಕ ಸಂತೆ ಏನಾಗಬೇಕು ಅಂದರೆ ಸಾವಯವ ಸಂತೆ ಆಗಬೇಕು, ಕೆಮಿಕಲ್ ಫ್ರೀ ಆಗಬೇಕು. ಕೆಮಿಕಲ್ ಫ್ರೀ, ಈಗ ನಾನು ಕಡಲೆಕಾಯಿ ಎಣ್ಣೆ ತೋರಿಸ್ದೆ, ಕೊಬ್ಬರಿ ಎಣ್ಣೆ ತೋರಿಸ್ದೆ, ಮತ್ತು ಬೆಲ್ಲನ ತೋರಿಸ್ತೀನಿ. ಇವೆಲ್ಲ ಕೂಡ ಕೆಮಿಕಲ್ ಫ್ರೀ ನೀವು ಮಾಡಿಕೊಡೋದಾದರೆ ನಮ್ಮಲ್ಲಿರ್ತಕ್ಕಂಥ ಕಚ್ಚಾ ವಸ್ತುಗಳೇನು ರಾ ಮೆಟೀರಿಯಲ್ಲು ನಾವು ತಯಾರು ಮಾಡಿದಂಥ ಪದಾರ್ಥ ನಮಗೆ ಸಿಗೋದ್ರ ಮೂಲಕ ಲಾಭಾಂಶವನ್ನು ಗಳಿಸೋದ್ರ ಮೂಲಕ ಆ ಕುಟುಂಬದ ಸಮೃದ್ಧಿಯನ್ನು ಮಾಡೋದ್ರ ಮೂಲಕ ಆರ್ಥಿಕವಾಗಿ ಮಹಿಳೆಯರು ಸಬಲೀಕರಣ ಆದರೆ ಅದರಲ್ಲೂ ನಮ್ಮ ಮಳವಳ್ಳಿ ತಾಲೂಕು. ಕಾರ್ಯಕ್ರಮದಲ್ಲಿ ಹಾಡ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ಲಿಂಗರಾಜು, ಒಕ್ಕೂಟದ ಅಧ್ಯಕ್ಷೆ ಸುನಂದಮ್ಮ, ಕಾರ್ಯದರ್ಶಿ ಸವಿತಾ, ಖಜಾಂಚಿ ಲಕ್ಷ್ಮಿ, ವ್ಯವಸ್ಥಾಪಕ ಮಹದೇವಸ್ವಾಮಿ ಸೇರಿದಂತೆ ಇತರ ಸಿಬ್ಬಂದಿ ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಶಿಥಿಲಾವಸ್ಥೆಯಲ್ಲಿ ಕಾಲೇಜು ಕಟ್ಟಡ, ತರಗತಿ ಮೇಲ್ಛಾವಣಿ ಕುಸಿದು ಬಿದ್ದು 5 ವಿದ್ಯಾರ್ಥಿನಿಯರು ಗಂಭೀರ, ಕಲಬುರಗಿ ಸರ್ಕಾರಿ ಕಾಲೇಜಿನಲ್ಲಿ ಅವಘಡ. ಕರ್ನಾಟಕಕ್ಕೆ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಮೊದಲ ಭೇಟಿ, ಕೊಲ್ಲೂರು ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಬಿಗಿ ಭದ್ರತೆ ನಡುವೆ ದೇವಿಯ ದರ್ಶನ. ಜೂನ್ 13ಕ್ಕೆ ರಾಜ್ಯ ಮಟ್ಟದ ಬೃಹತ್ ಟಗರು ಕಾಳಗ, ವಿಜೇತರಿಗೆ ಸ್ಕೂಟರ್, ಎಲೆಕ್ಟ್ರಿಕ್ ಬೈಕ್ ಬಹುಮಾನ. ಚನ್ನರಾಯಪಟ್ಟಣದ ಸರ್ಕಾರಿ ಶಾಲಾ ಆವರಣದಲ್ಲಿ ಕಾರ್ಯಕ್ರಮ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.